ಯೂಶಲ್ ಆಗಿ ನಮ್ಮೂರಲ್ಲೆಲ್ಲ ಇಡ್ಲಿ ದೋಸೆಗೆ ಸೈಡ್ ಡಿಶ್ ಒಂಥರ ಮಾಡ್ತೀವಿ. ಅದೇ ಚಪಾತಿ ಪೂರಿಗೆ ಅಂತಂದರೆ ಬೇರೆ ಸೈಡ್ ಡಿಶ್ ಮಾಡ್ತೀವಿ ಅಲ್ವಾ. ಆದರೆ ಈ ಊರಲ್ಲಿ ಇಡ್ಲಿ ದೋಸೆ ಚಪಾತಿ ಪೂರಿ ಇದಕ್ಕೆಲ್ಲ ಒಂದೇ ಸೈಡ್ ಡಿಶ್ ಮಾಡ್ತಾರೆ. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸ್ಟವ್ನಲ್ಲಿ ಒಂದು ಕುಕ್ಕರ್ ಇಟ್ಟು ಅದರಲ್ಲಿ 1 ಕಪ್ ಹೆಸರು ಬೇಳೆನ ತೊಳೆದು ಹಾಕೋಣ. ಅದ್ರ ಜೊತೆಗೆ ನೀರನ್ನು ಹಾಕಿ 2 ಆಲೂಗೆಡ್ಡೆನ ವಾಶ್ ಮಾಡಿ ಕಟ್ ಮಾಡಿ ಹಾಕೋಣ. ಈಗ ಲಿಡ್ ಹಾಕಿ ಮುಚ್ಚಿ ಒಂದು 4 ವಿಸಿಲ್ ಬಿಟ್ಟು ಬೇಯಿಸ್ಕೊಳ್ಳೋಣ. ಈಗ ಒಂದು ಮಿಕ್ಸಿ ಜಾರ್ಗೆ 1 ಕಪ್ ತೆಂಗಿನಕಾಯಿ ತುರಿ, 1 ಟೇಬಲ್ ಸ್ಪೂನ್ ಉರ್ಗಡ್ಲೆ, 4 ಹಸಿಮೆಣಸಿನಕಾಯಿ, ಸ್ವಲ್ಪ ಶುಂಠಿ, 4 ರಿಂದ 5 ಬೆಳ್ಳುಳ್ಳಿ, ಅರ್ಧ ಸ್ಪೂನ್ ಸೋಂಪು, ಅರ್ಧ ಸ್ಪೂನ್ ಗಸಗಸೆ, ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ಈಗ ಸ್ಟವ್ನಲ್ಲಿ ಒಂದು ಕಡಾಯಿ ಇಟ್ಟು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಮಾಡಿ 2 ಚಕ್ಕೆ, 2 ಲವಂಗ, 2 ಏಲಕ್ಕಿ, 2 ಬಿರಿಯಾನಿ ಎಲೆ, ಅರ್ಧ ಸ್ಪೂನ್ ಸೋಂಪು ಇದನ್ನೆಲ್ಲ ಹಾಕಿ ಫ್ರೈ ಮಾಡಿ ಉದ್ದಕ್ಕೆ ಕಟ್ ಮಾಡಿಟ್ಟಿರುವ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈಗ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿದ್ಮೇಲೆ ಕಟ್ ಮಾಡಿಟ್ಟಿರುವ ಟೊಮೆಟೊ ಹಾಕಿ ಬಾಡಿಸ್ಕೊಳ್ಳೋಣ. ಈಗ ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕುಕ್ಕರ್ನಲ್ಲಿ ಬೆಂದಿರುವ ಆಲೂಗೆಡ್ಡೆನ ತೆಗೆದು ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಇದನ್ನು ಈಗ ಕಡಾಯಿಗೆ ಹಾಕಿ ಬೇಯಿಸಿಟ್ಟಿರುವ ಹೆಸರು ಬೇಳೆನೂ ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಒಂದು ಕುದಿ ಬಂದ ಮೇಲೆ ರುಬ್ಬಿಟ್ಟಿರುವ ತೆಂಗಿನಕಾಯಿ ಮಿಶ್ರಣವನ್ನು ಹಾಕಿ ಮಿಕ್ಸ್ ಮಾಡಿ ಕುದಿಸ್ಕೊಳ್ಳೋಣ. ಇದು ಈ ಥರ ಚೆನ್ನಾಗಿ ಕುದಿ ಬಂದು ಸ್ವಲ್ಪ ಗಟ್ಟಿಗಾದ್ಮೇಲೆ ಸ್ಟವ್ನ ಆಫ್ ಮಾಡಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಬೌಲ್ಗೆ ಹಾಕಿದ್ರೆ ತುಂಬಾನೇ ಟೇಸ್ಟ್ ಆದ ಕುಂಭಕೋನಂ ಕಡಪಾಗ್ ತಯಾರು. ಖಂಡಿತ ಇದನ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫುಡಿ ಕನ್ನಡನ ಫಾಲೋ ಮಾಡಿ.